ಕೃಪೆಗೆ ಪಾತ್ರರಾಗೋದಕ್ಕೋಸ್ಕರವಾಗಿ ನೀವೆಲ್ಲ ಭಕ್ತಿ ಭಾವದಿಂದ ಪಾದಯಾತ್ರೆಯಿಂದ ಬಂದವರು, ಭಕ್ತಾದಿಗಳು, ನಮ್ಮ ಮಾತೆಯರು, ಬಾಲಕರು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಮುಖದಿಂದ ನಾಮಸ್ಮರಣೆ, ಕೈಲಿಂದ ತಾಳೆ, ಅರ್ಜನ ಆಶೀರ್ವಾದಕ್ಕೋಸ್ಕರವಾಗಿ ಈಗ ಈ ಅರ್ಧ ನೀವು ಮೂರ್ತಿಗಳೆಲ್ಲ ನೀವು ಸ್ವಲ್ಪ ಲಕ್ಷ ಕೊಡ್ರಿ, ವಿಶ್ವಾಸ ನೀಡ್ರಿ. ನೀವು ಮೂರ್ತಿಯೆಲ್ಲ ಶಿವಯೋಗಿ ನಿಮ್ಮ ಧರ್ಮ ಸಲುವಾಗಿ, ನಿಮ್ಮ ಮೇಲೆ ಕೃಪಾ ಮಾಡೋ ಸಲುವಾಗಿ, ಗುರುನಾಥ ಅನ್ನುವಂತಹ ನಿಮ್ಮೆಲ್ಲರಿಗೂ ಧರ್ಮ ಸಲುವಾಗಿ ಇಲ್ಲಿ ಕೂತಿದ್ದಾರ. ಮೂರ್ತಿ ಅಂದವ್ರಿಗೆ ಮೂರ್ತಿ ಅರ್ಥ ಪಕ್ಕಕ್ಕೆ ಕುಂತಾನ, ನಮ್ಮ ಕಡೆ ನೋಡ್ತಾನ. ನಾವು ಸೇವೆ ಯಾವ ಮಾಡೋದು? ಶಿವರಾತ್ರಿ ನಿಮಿತ್ತವಾಗಿ ಈ ಸ್ಥಾನಕ್ಕೆ ನಾವೆಲ್ಲ ಸುಮುಖ ಪುತ್ರ ಆ ಲಾಭ ನಮಗೆ ಸಿಗಂಗಿಲ್ಲ, ಆ ಪುಣ್ಯ ನಮಗೆ ಸಿಗಂಗಿಲ್ಲ. ನಮ್ಮೆಲ್ಲರ ಈಗ ಭಕ್ತರದ 5-10 ಮಿನಿಟ್ ನಾನು ನೋಡ್ತಾ ಇದ್ದೀನಿ. ನಿಮಗೆಲ್ಲರಿಗೆ ಒಂದೇ ಸ್ವರದಾಗ ಶಿವನಾಮಸ್ಮರಣೆ ಮಾಡಲಿಕ್ಕೆ ಬರ್ತಾಯಿತ್ತು. ಯಾಕೆ ನಮ್ಗೆ ಸಾಥ್ ಕೊಡ್ತೀವಿ ನೋಡ್ತೇವೆ. ನಿನ್ನೆ ಶುಭ ಮಾಡೋಣ. ಈ ಬ್ರಹ್ಮ ವೇದಿಕೆ ಮೇಲೆ ಆಸೀನರಾದ ಶ್ರೋತ್ರಿಯ ಬ್ರಹ್ಮಿಷ್ಠ ಸದ್ಗುರುನಾಥ ಇಂಚಲದ ಅಪ್ಪನವರಿಗೆ ನಮಸ್ಕರಿಸುತ್ತಾ, ಎಲ್ಲ ಮಹಾತ್ಮರಿಗೆ, ಶರಣರಿಗೆ, ಶರಣಿಯರಿಗೆ ನಮಸ್ಕರಿಸುತ್ತಾ, ವೇಳೆದ ಭಾವ ಭಕ್ತ ಹತ್ಕೊಂಡಾರ ಇವೆಲ್ಲರೂ ಸಾಥ್ ಮಾಡಿದ್ರೆ ಮಾತ್ರ ನಿಮ್ಮೆಲ್ಲರಿಗೆ ಹೊಸದಿಗೆ ಹೇಳ್ತಾ ಇದ್ದೀನೋ. ದೂರ ಕುಂತವರು ಈ ಕಡೆ ಯಾವಾಗ ಅಂದ್ರ ಹೊರಗಡೆ ಕುಂತವ್ರು ಒಳಗೆ ಬರ್ಬೇಕು. ತಾಯಿಗಳ ಈ ಕ್ಷೇತ್ರ ಅರ್ಜುನ ಜಾತ್ರೆಗೆ ಬಂದ ನೀವೆಲ್ಲ ಪಾಪವನ್ನ ಇಲ್ಲಿ ಬಿಟ್ಟು ಪುಣ್ಯದ ಗಂಟು ಕಟ್ಕೊಂಡು ಹೋಗ್ಬೇಕಾದ್ರ ಓಂ ನಮಃ ಶಿವಾಯ ಪರಮಾತ್ಮನ ಚಿಂತನೆ ಅದನ್ನು ಸ್ಮರಿಸಿದ್ರೆ ಮಾತ್ರ ಅದನ್ನ ಮೇಲೆ ಕೃಪಾ ಮಾಡ್ತಾರ. ಅದು ನಿಮ್ಮೆಲ್ಲರ ಕಡೆ ನೋಡ್ತಾರ. ನೀವೆಲ್ಲರೂ ಅದನ್ನ ನಾಮಸ್ಮರಣೆ ಮಾಡಬೇಕಂತ ಹೇಳಿ ಮೇಲೆ ನಾವು ಶುರು ಮಾಡೋಣ. ಶಿವಾಯ ನಮೋ ನಿಮ್ಮೆಲ್ಲರ ಆವಾಜ ಕೇಳಿಸ್ತಿರ್ಬೇಕು. ನಮಗ ನಮ್ಮ ಕೈ ಮುಗಿದು ವಿನಂತಿ ಐತಿ. ನೀವೆಲ್ಲರೂ ಒಂದೇ ಒಂದು ಸ್ವರದಿಂದ ನಮ್ಮ ತಾಯಿಗಳು She
ಹೋಳಿ ಹುಣ್ಣಿ ಹಬ್ಬ ಬಂತು. ಅತ್ತೆ ಮನ್ಯಾಗ ಹುಡುಕಿರಿ ಇಡ್ರಕ್ಕೆಂದಳ ನೋಡ ನಾಳೆ ಬೆಳಿಗ್ಗೆ ಬೇಗ ಹೇಳು, ಸ್ನಾನ ಮಾಡೋ, ಗಾಳಿ ಹಾಕೋ, ಎಲ್ಲ ನೈವೇದ್ಯ ಮಾಡಂತ ಹೇಳಿದ್ರು. ಹೋಳಿ ಹುಣ್ಣಿ ಹಬ್ಬ ಅಂದ್ಮೇಲೆ ಅಜ್ಜಿ ಹೇಳ್ತು, ಲೇ ನೋಡೋ ಮಗ, ಹೋಳಿ ಹುಣ್ಣಿಗೆ ಎಲ್ಲ ಹುಡುಗರು ಕತ್ತು ಬೈತಾರೆ, ಹಿಟ್ಟಿಂದ ದೊಡ್ಡ ಕುಂಬಳ, ಯಾಕಂದ್ರೆ ಕುಳ್ಳಿಂದ ದೊಡ್ಡ ಹಾಕ್ಯವೆ ಅವು ಕತ್ಕೊಂಡು ಹೋಯ್ತಾರ ಮಗ, ನೀನು ಒಂದು ಹೊಸವಾಗಿ ಅಲ್ಲಿ ಮಲ್ಕೊಂಡ್ಬಿಡಂತ ಹೇಳ್ಬಿಟ್ಟು ಆಗ್ಯವ ಅಂತ ಹೇಳಿ ಮಗ ಏನ್ ಮಾಡಿದ, ಹಿತ್ತಲು ತೊಟ್ಟಿ ಒಳಗ ಮಲ್ಕೊಂಡ ಪೂರ್ವಾಂಕಾಯಿ ಸಲುವಾಗ ಕೇಳ್ರಿ. ಮನುಷ್ಯನ ಜೀವನಕ್ಕ ನಿಧಿಧ್ಯಾಸ ಬೇಕು, ಶ್ರವಣ ಮನನ ನಿಧಿಧ್ಯಾಸ ಆಗದೆ ದೇವರನ್ನು ಕಾಣಂಗಿಲ್ಲ, ರೂಪ ಮಾಡಂಗಿಲ್ಲ, ನಿಧಿಧ್ಯಾಸ ಬೇಕಲ್ಲ. ನಾಮಸ್ಮರಣೆದು ಇನ್ನಿತನ ನೀವು ಶಾಸ್ತ್ರ ಅಧ್ಯಯನ ಮಾಡ್ತೀರಿ, ಕೇಳ್ತಾ ಇದ್ದೀರಿಲ್ಲ, ಇದನ್ನು ಒಂದು ಇಟ್ಕೋಬೇಕು, ಮನನ ಮಾಡಬೇಕು. ಅದಕ್ಕೆ ಚಟ್ಕ ಅಂದ್ರೆ ಅಂತ ಅದು ನಿಧಿಧ್ಯಾಸ ಅಂದ್ರೆ ಅಂತ ನೀವು ಸ್ವಲ್ಪದ್ರಾಗ ಹೇಳ ಮುಗಿಸ್ತಾ ಇದ್ದೀನೋ. ಅವಾಗ ಮಲ್ಕೊಂಡಿದ್ದ ಹುಡುಗ 4 ಗಂಟೆಗೆ ಹೇಳಿ ಹೋದ್ರು ಹಿತ್ತಲು ಗಂಟೆ ಒಳಗ್ರಿ ಒಂದು ಬುಟ್ಟಿ ತಗೊಂಡು ಹಿತ್ತಲು ಗಂಟೆ ಒಳಗೆ ಹೋಗಿ ಕುಳ್ಬಾರ ಒಳಗಿನ ಕುಳ್ಳ ತೆಗಿತಾ ಇದ್ದಳು. ಇವ ಹೆಸರು ಅದ ಯಾರು ಹುಡುಗರು ಬಂದಾರ ಕುಳ್ಳ ಹುಡುಗ ಮಾಡಿ ಹೋಗ್ಸೋದು ಅಂತ ಹೇಳಿ ಬೇಗ ಬಿಟ್ಟ. ಯಾರೀತಿ ಅಂತ ಈಗೀಗ ಆನಂದ ಆಯ್ತಿ, ಈ ಹುಡುಗಿಗೆ ತುಂಬಾ ಆನಂದ ಆಯ್ತಪ್ಪ. ಈಗ 6 ತಿಂಗಳಾಯ್ತು, ಲಗ್ನಾಗಿ ಬಂದಿರೋ ಒಂದು ಶಬ್ದ ಮಾತಾಡಿಲ್ಲ. ಇವತ್ತು ಯಾರೀತಿ ಅಂತ ಈಗೀಗೆ ಚಂದ ಹತ್ತೋ ನಾದ ಹತ್ರೆ ತಮ್ಗೆ ಸ್ವಲ್ಪ ಜನ ಬಾರಿಸ್ಬೇಕು. ಈಗೇನೆಲ್ಲ ಕತ್ತು ನನ್ನ ಗಂಡ 6 ತಿಂಗಳು ಮಾತಾಡಿಲ್ಲ, ಇವತ್ತು ಮಾತಾಡ್ತಾ ಈಕೆ ಅಂತಾಳ, ಎಂದು ಮಾತಾಡಿಲ್ಲ ಯಾರೀತಿ ಅಂದ ಎಂದು ಮಾತಾಡಿಲ್ಲ ಯಾರೀತಿ ಅಂದ. ಆಯ್ತು, ಧ್ಯಾಸತ್ತಿಗೆ ಕುಳ್ಳು ತುಂಬ್ತಾಳ, ಹೆಡಿಗೆ ಬಿಟ್ಟಿ ತೆಲಿನ ತಗೋತಾಳ, ದಾರಿ ಹಿಟ್ಟು ಬರ್ಲಾಕೈತಾಳ, ಎಂದು ಮಾತಾಡಿಲ್ಲ ಯಾರೀತಿ ಅಂದ, ಎಂದು ಮಾತಾಡಿಲ್ಲ ಯಾರೀತಿ ಅಂದ. ಚಂದ ಹರಿಬಿಟ್ಟು ಮನೆಗೆ ಬಂದಳು. ಅತ್ತೆ ಒಂತಾಳ ಮುದುಕಿ, ಏನಾಯ್ತ ಅಂತಾಳ, ಏನ್ ಗಾಳಿ ಆಯ್ತು, ಧೂಳಾಯ್ತು, ದೌಗಳಿಗೆ ಏನಾಯ್ತು ನಿನಗ ಅಂತ ಹೇಳುವಾಗ ಈಕೆ ಅಂತ ಅಕ್ಕವ ಏನ್ ಹೇಳಿ ನಿಮ್ಗ, ಎಂದು ಮಾತಾಡಿಲ್ಲ ಯಾರೀತಿ ಅಂದ, ಎಂದು ಮಾತಾಡಿಲ್ಲ ಯಾರೀತಿ ಅಂದ. 6 ತಿಂಗಳು ಮಾತಾಡಿಲ್ಲ, ಇವತ್ತು ಯಾರೀತಿ ಅಂದ್ರ ನನ್ನ ಗಂಡ ಹುಚ್ಚಿ ಅಂತಾಳ. ನಿಂದ ಗಂಡ ನಿಂದು ಮಾತಾಡಿ ಏನಾಗಾದಾಯ್ತು ಇಲ್ಲ ಅಂತೇವ. 6 ತಿಂಗಳು ಮಾತಾಡಿಲ್ಲ, ಮದುವೆ ಆಗಿ ಇವತ್ತು ಮಾತಾಡ್ದ, ಎಂದು ಮಾತಾಡಿಲ್ಲ ಯಾರೀತಿ ಅಂದ, ಎಂದು ಮಾತಾಡಿಲ್ಲ ಯಾರೀತಿ ಅಂದ. ಮನ್ಯಾಗ ಬಂದು ನೀರು ಕಾಯಿ ಹಾಕಿರ್ತಾಳ, ಒಲೆ ಹೊತ್ತಿಸ್ತಾಳ, ಅದೇ ಮಂತ್ರ. ಸ್ನಾನ ಮಾಡ್ಕೋತ ಅದ ಮಂತ್ರ. ಒಲೆ ಹೊತ್ತಿಸಿ ಸ್ನಾನ ಮಾಡಿದ್ರು, ಅಡುಗೆ ಮಾಡಕ್ ಚಾಲು ಮಾಡಿದ್ರು, ಅದ ಮಂತ್ರ ಇಟ್ಟಿದ್ದು. ನಿಧಿಧ್ಯಾಸ. ನನ್ನ ಗಂಡ ಮಾತಾಡಿ ಇವತ್ತು ಮಾತಾಡಿದ ಆಯ್ತಾ. ಅವಾಗ ನಿಧಿಧ್ಯಾಸನೆ ಹತ್ತು ಕಾಲಕ್ಕ ಸದ್ಗುರುನಾಥ ಕೊಟ್ಟಿರ್ತಕ್ಕಂಥ ನಿಧಿಧ್ಯಾಸ, ನಾಮಸ್ಮರಣೆ ನಿಧಿಧ್ಯಾಸ ಯಾರು ಹತ್ತದೆಯೋ ಅವ್ರು ಧನ್ಯರು ಧನ್ಯರು ಅಂತ ಹೇಳ್ತಾ ತಾವೆಲ್ಲರೂ ಅದ್ರ ಯಾತ್ರೆಗೆ ಬಂದ್ರಿ, ನಾಮಸ್ಮರಣೆ ಮಾಡ್ರಿ. ಈಗೇನು ಕೇಳ್ತಾ ಇದ್ರೆ ಇದರಿಂದ ಯಾವ ಸ್ಮರಣ ಮಾಡೋದು ಹೇಳ್ತಾ, ಯಾಕಂದ್ರೆ ಭಜನೆ ಮಾಡ್ದಾಗ ಬರ್ತೈತಿ ಎಲ್ಲರಿಗೆ. ಅದಕ್ಕಾಗಿ ನಾವು ಮತ್ತೆ ನಿಮ್ಮೆಲ್ಲರಿಗೆ ಭಜನೆ ಬರ್ತೈತೆ ಅಂದ್ಬಿಟ್ರೆ ಹೇಳಿದ್ದೇವೆ, ಪರವಾಗಿಲ್ಲ, ನೀವೆಲ್ಲರೂ ಅದ್ರ ತಪ್ಪಿಗೆ ಪಾತ್ರ ಅಂತ ಹೇಳ್ತಾ ಇವತ್ತಿನ